ಇನ್ನು ಜಿಬಿಎನಿಂದ ಮತ್ತೊಂದು ಮೆಗಾ ಆಪರೇಷನ್ಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ರಸ್ತೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ವಾಹನಗಳಿದ್ರೆ ಅದನ್ನು ಜಪ್ತಿ ಮಾಡ್ತಾರೆ. ಅನಾಥವಾಗಿ ಪಾರ್ಕ್ ಮಾಡಿರುವಂಥ ವೆಹಿಕಲ್ಗಳನ್ನು ಜಪ್ತಿ ಮಾಡೋದು ಗ್ಯಾರಂಟಿ. ಈಗ ಒಂದು ಕಡೆ ಒತ್ತುವರಿ ಕಾರ್ಯದ ಆಪರೇಷನ್ ಜೋರಾಗಿ ನಡೀತಾ ಇದೆ, ಇನ್ನೊಂದು ಕಡೆ ನಿಂತಲ್ಲೇ ನಿಂತಿರುವಂಥ ವಾಹನಗಳನ್ನು ಜಪ್ತಿ ಮಾಡೋದಕ್ಕೆ ಈಗ ಜಿಬಿಎ ನಿರ್ಧಾರವನ್ನು ಮಾಡಿಕೊಂಡಿದೆ. ಸುಮಾರು ವರ್ಷಗಳಿಂದ ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿರೋದು. ಜಿಬಿಎ ಕಾಯ್ದೆ 2024 ಸೆಕ್ಷನ್ 324 ಅಡಿ ಅನ್ವಯ ಈ ಕಾರ್ಯವನ್ನು ಮಾಡೋದಕ್ಕೆ ಮುಂದಾಗಿದೆ. ಅನಾಥ ವಾಹನಗಳ ತೆರವು ಮಾಡೋದಕ್ಕೆ ಮುಂದಾಗಿರೋದು. 5 ನಗರ ಪಾಲಿಕೆ ಹಾಗೆ ಟ್ರಾಫಿಕ್ ಪೊಲೀಸ್ನವರು ಆಪರೇಷನ್ ಶುರು ಹಚ್ಕೊಳ್ತಾರೆ. 7 ದಿನಗಳ ಕಾಲಾವಕಾಶವನ್ನು ನೀಡಿ ಸ್ಟಿಕ್ಕರ್ ಮಾದರಿ ನೋಟಿಸನ್ನು ಕೊಡ್ತಾರೆ. ನೋಟಿಸನ್ನು ಅಂಟಿಸಿದ ವಾಹನಗಳ ಚಕ್ರಕ್ಕೆ ವೀಲ್ ಕ್ಯಾಪ್ಗಳನ್ನು ಅಳವಡಿಸ್ತಾರೆ. ನೋಟಿಸ್ ನೀಡಿದ 7 ದಿನಗಳಲ್ಲಿ ನೀವೇನಾದರೂ ಕೂಡ ವಾಹನವನ್ನು ತೆರವುಗೊಳಿಸಿಲ್ಲ ಅಂದರೆ ಜಪ್ತಿ ಮಾಡ್ತಾರೆ. ಜಪ್ತಿಯಾದ ನಂತರದಲ್ಲಿ ದಂಡ ಹಾಕ್ತಾರೆ, ಹರಾಜು ಕೂಡ ಆಗುತ್ತೆ. ನೋಡೋದು ಈ ರೀತಿಯಾಗಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ರಸ್ತೆ ಬದಿಯಲ್ಲಿ ನೀವು ಸುಮಾರು ದಿನಗಳಿಂದ, ಸುಮಾರು ತಿಂಗಳುಗಳಿಂದ, ಸುಮಾರು ವರ್ಷಗಳಿಂದ ಏನಾದರೂ ಕೂಡ ವಾಹನಗಳನ್ನು ನಿಲ್ಲಿಸಿದ್ರೆ ಅಂಥ ವಾಹನಗಳಿಗೆ ಈಗ ಜಿಬಿಎ ಅಧಿಕಾರಿಗಳು ಹರಾಜು ಪ್ರಕ್ರಿಯೆ ಮಾಡೋದಕ್ಕೆ ಮುಂದಾಕಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶಶಿಧರ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಇವತ್ತಿಂದ ಕಳೆದ ಒಂದು 8-9 ದಿನಗಳಿಂದಲೂ ಕೂಡ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಿರಂತರವಾಗಿ ನಡೀತಿದೆ. ಅದಾದ ನಂತರ ಮತ್ತೊಂದು ಮೆಗಾ ಆಪರೇಷನ್ಗೆ ಜಿಬಿಎ ಎಲ್ಲ ರೀತಿಯಲ್ಲಿ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂತ ಬಿಡಾಡಿ ವಾಹನಗಳು, ಅದೇ ರೀತಿಯಲ್ಲಿ ಅನಾಥ ವಾಹನಗಳಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಜಿಬಿಎ ಮತ್ತೆ ಟ್ರಾಫಿಕ್ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಏನಂತಂದ್ರೆ ಈಗ ಸದ್ಯಕ್ಕೆ ನಾನು ಎಕ್ಸಾಂಪಲ್ ಈಗ HMT ರಸ್ತೆಯಲ್ಲಿದ್ದೀನಿ. ಇದು ಯಶವಂತಪುರದಲ್ಲಿರುವಂತ HMT ರಸ್ತೆ. ಇದು BL ಇಂದ ನೆಕ್ಸ್ಟ್ BL HMT ವರೆಗೂ ಕೂಡ ಹೋಗುವಂತ ಇದು ಪ್ರಮುಖ ರಸ್ತೆ MS ರಾಮಯ್ಯ. ಈ ರಸ್ತೆಯಲ್ಲೂ ಕೂಡ ಸುಮಾರು ವರ್ಷಗಳಿಂದ ರಸ್ತೆ ಪಕ್ಕದಲ್ಲಿ ಹಳೆ ಗಾಡಿಗಳನ್ನ ನಿಲ್ಸಿದ್ದಾರೆ. ಇದರ ಮಾಲೀಕರು ಯಾರಂತ ಕೂಡ ಗೊತ್ತಿಲ್ಲ. ಇದರಿಂದ ಫುಟ್ಪಾತ್ ಅನ್ನ ಯಾರು ಕೂಡ ಬಳಕೆಯನ್ನು ಮಾಡೋದಕ್ಕಾಗ್ತಲ್ಲ. ಯಾವಾಗ ಅನಾಥ ವಾಹನಗಳನ್ನ ಇಲ್ಲಿ ನಿಲ್ಸಿರ್ತಾರೋ ಅದರಿಂದ ಒಂದಷ್ಟು ಜನ ಸಾರ್ವಜನಿಕರು ಕಸವನ್ನು ಕೂಡ ತಂದು ಹಾಕಿರ್ತಾರೆ. ಇದರಿಂದ ಪಾದಚಾರಿ ಮಾರ್ಗ ಸಾಕಷ್ಟು ಪ್ರಮಾಣದಲ್ಲಿ ಹಾಳಾಗಿದ್ದು ಅಲ್ಲಿ ಸುಗಮವಾಗಿ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಕೆಲವೊಂದಷ್ಟು ಜನ ಡಬ್ರೀಸ್ ಆಗಿರ್ಬೋದು, ಕಸ ಇಂಥವನ್ನೆಲ್ಲವನ್ನು ಕೂಡ ತಂದು ಸುರಿದಿರುವಂತ ಪ್ರಸಂಗ. ಇಂಥ ವಾಹನಗಳನ್ನ ಎಲ್ಲ 5 ಪಾಲಿಕೆಯ ಅಧಿಕಾರಿಗಳು, ಅದೇ ರೀತಿ ಕೂಡ ಟ್ರಾಫಿಕ್ ಪೊಲೀಸರು ಇವರು ಒಟ್ಟಾಗಿ ಎಲ್ಲ ಕೂಡ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಈ ಒಂದು ವೆಹಿಕಲ್ಸ್ ಅನ್ನ ಮೇಲೆ ಒಂದು ನೋಟಿಸ್ ಅನ್ನ ಅಂಟಿಸ್ತಾರೆ. ನೋಟಿಸ್ ಅನ್ನ ಅಧಿಕೃತವಾಗಿ ಅಂಟಿಸಿದ ನಂತರ 7 ದಿನಗಳ ಕಾಲ ಅವ್ರಿಗೆ ವಾಹನದ ಮಾಲೀಕರಿಗೆ ಕಾಲಾವಕಾಶನ ಕೊಟ್ಟಿರ್ತಾರೆ. ಆ 7 ದಿನ ಒಳಗಡೆ ಇವರು ಆ ವೆಹಿಕಲ್ಸ್ ಅನ್ನ ಅವರು ತೆಗೆದುಕೊಂಡು ಹೋಗ್ಬೇಕು. ಇಲ್ಲವಾದ್ರೆ ಜಿಬಿಎ ಇಂದ ಟೋಯಿಂಗ್ ಅನ್ನ ಮಾಡ್ತಾರೆ. ಟೋಯಿಂಗ್ ಅನ್ನ ಮಾಡಿ ಅದಕ್ಕೆ ದಂಡವನ್ನು ಕೂಡ ವಿಧಿಸ್ತಾರೆ. ಆಗ್ಲೂ ಕೂಡ ಬಂದು ಅವರು ಬಿಡಿಸ್ಕೊಂಡು ಹೋಗ್ಬೋದು. ಆಗ್ಲೂ ಏನಾದ್ರೂ ಬಂದಿಲ್ಲ ಅಂತಂದ್ರೆ ಇಂಥ ವಾಹನಗಳನ್ನ ಜಪ್ತಿ ಮಾಡಿದಂತ ವಾಹನಗಳನ್ನ ಅವು ಹರಾಜುಗಾಗಿ ಸಾರ್ವಜನಿಕರು ಯಾರು ಬೇಕಾದ್ರೂ ಬಂದು ಈ ವಾಹನಗಳನ್ನ ಖರೀದಿ ಮಾಡುವಂತ ಅವಕಾಶವನ್ನ ಜಿಬಿಎ ಕಲ್ಪಿಸಿಕೊಟ್ಟಲಾಗಿದೆ. ಹೀಗಾಗಿ ಆಪರೇಷನ್ 2.0 ಫುಟ್ಪಾತ್ ಅನ್ನ ಒತ್ತುವರಿ ತೆರವು ಮಾಡೋದಕ್ಕೆ ಕೃಷ್ಣ ಬೈರೇಗೌಡರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಯಾರಾದ್ರೂ ಸುಮಾರು ವರ್ಷಗಳಿಂದ ರಸ್ತೆ ಬದಿಯಲ್ಲಿ ಮತ್ತೆ ಫುಟ್ಪಾತ್ ನಲ್ಲಿ ಯಾರಾದ್ರೂ ಅನಧಿಕೃತವಾಗಿ ಪಾರ್ಕಿಂಗ್ ಅನ್ನ ಮಾಡಿದ್ರೆ ಈಗಲೇ ವಾಹನ ಮಾಲೀಕರು ಎಚ್ಚೆತ್ತುಕೊಂಡು ನಿಮ್ಮ ವಾಹನಗಳನ್ನ ತೆಗೆದುಕೊಂಡು ಹೋಗಿ. ಇಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ದಂಡದ ಜೊತೆಗೆ ವಾಹನವನ್ನು ಕೂಡ ಕಳೆದುಕೊಳ್ಳುವಂತ ಪರಿಸ್ಥಿತಿ ಜಿಬಿಎ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಏನು ಫುಟ್ಪಾತ್ ನಲ್ಲಿ ನಿಂತಿರುವಂತಹ ವಾಹನಗಳನ್ನ ಜಪ್ತಿ ಯಾವ ರೀತಿಯಾಗಿ ನಡೆಯುತ್ತೆ, ಅದಕ್ಕೆ ಸಾರ್ವಜನಿಕರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಲ್ಲನಹಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.